ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಲ್ಲೇಶ್ವರಂನಲ್ಲಿ ನಡೀತಾ ಇರುವ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ. ನಮ್ಮ ಜೊತೆ ನೀವು ನೋಡಿ ಗೈಸ್. ನಾವು ಬಂದಿದ್ದು ಮಲ್ಲೇಶ್ವರಮಲ್ಲಿ ನಡೀತಾ ಇರುವಂತಹ 3ನೇ ದಿನದ ಕಡಲೆಕಾಯಿ ಪರಿಷೆಗೆ. ಯಾಕೆ ಬಂದ್ವಿ ಅಂತಂದರೆ, ನಾವು ಬಂದು ಬೆಂಗಳೂರಿಗೆ 3 ವರ್ಷ ಆಯಿತು. ಇದು ಲಾಸ್ಟ್ ಇಯರ್ ಆಗಿರುತ್ತೆ. ಸೊ ಈ ಸಲ ಆದರೂ ಕಡಲೆಕಾಯಿ ಪರಿಷೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಸೊ ಈ ಕಡಲೆಕಾಯಿ ಪರಿಷೆ ಯಾಕೆ ಮಾಡ್ತಾರೆ, ಇದ್ರದ್ದು ಏನಾದರೂ ವಿಶಿಷ್ಟತೆ ಇದೆಯಾ ಅಂತಂದರೆ ಇದೆ ಗೈಸ್. ಯಾಕೆ ಇಲ್ಲಿ ಕಡಲೆಕಾಯಿ ಪರಿಷೆ ಮಾಡ್ತಾರೆ ಅಂತಂದರೆ, ಇವಾಗ ಈ ಜಾತ್ರೆ ನಡೀತೈತಲ್ವ, ಅಂದರೆ ಪರಿಷೆ ನಡೀತೈತಲ್ವ, ಈ ಒಂದು ಸ್ಥಳದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ರೈತರು ಕಡಲೆಕಾಯಿನ ಬೆಳೆಸ್ತಾಯಿದ್ರು. ಆವಾಗ ಏನು ಮಾಡ್ತಾಯಿತ್ತು ಅಂತಂದರೆ, ಒಂದು ಹಸು ಬಂದು ಎಲ್ಲ ಅವ್ರ ಬೆಳೆನ ನಾಶ ಮಾಡ್ತಾಯಿತ್ತು. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ನಾಶ ಆಗ್ತೈತೆ ಏನು ಅಂತೇಳ್ಬಿಟ್ಟು. ಸೊ ಆವಾಗ ನಮ್ಮ ರೈತರು ತುಂಬ ಬೇಸತ್ತು, ತುಂಬ ನೊಂದ್ಕೊಂಡು ಆವಾಗ ಹೋಗಿ ನಂದಿ ಹತ್ರ ಬೇಡ್ಕೊಂಡ್ರಂತೆ. ಏನಪ್ಪ ಅಂತಂದರೆ, ಇವರೇನಾದರೂ ಫಸ್ಟ್ ಬೆಳೆ ಬೆಳೀತಾರಲ್ವ, ಆ ಬೆಳೆನ ನಾವು ನಿಮಗೆ ಫಸ್ಟ್ ಅರ್ಪಣೆ ಮಾಡ್ತೀವಿ. ಸೊ ನಮ್ಮ ಬೆಳೆನ ನಾಶ ಮಾಡಬೇಡಿ ಅಂತ ದೇವ್ರ ಹತ್ರ ಅರ್ಪಣೆ ಮಾಡ್ಕೊಂಡಾಗ ಆವಾಗಿಂದ ಅವ್ರ ಬೆಳೆ ಯಾವುದೇ ರೀತಿಯಲ್ಲಿ ಹಾನಿ ಆಗಿಲ್ಲ. ಸೊ ಆದ್ದರಿಂದ ಇಲ್ಲಿ ನಾವು ಕಡಲೆಕಾಯಿ ಪರಿಷೆ ಮಾಡೋದನ್ನು ನೋಡ್ಬೋದು ಗೈಸ್. ಸೊ ಇದು ಯಾವಾಗ ಮಾಡ್ತಾರೆ, ಎಷ್ಟು ದಿನ ಮಾಡ್ತಾರೆ ಅನ್ನೋದಾದರೆ, ಇದು 3 ದಿನ ಮಾಡ್ತಾರೆ. ಅಂದರೆ ಬನಶಂಕರಿ ಬಸವನಗುಡಿಯಲ್ಲಿ 3 ದಿನ ಮಾಡ್ತಾರೆ, ಮತ್ತು ಮಲ್ಲೇಶ್ವರಮಲ್ಲಿ 3 ದಿನ ಮಾಡ್ತಾರೆ. ಅದು ಯಾವ ಟೈಮಲ್ಲಿ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ಗೈಸ್. ನಂದಿನ ತುಂಬ ಕಡಲೆಕಾಯಿಂದನೇ ಜೋಡಿಸಿರ್ತಾರೆ. ಸೊ ಅದನ್ನು ನಾವು ನೋಡೋಕ್ಕಾಗಿಲ್ಲ. ಆದ್ರೂ ಇದು ಬಸವನಗುಡಿಯಲ್ಲಿ ಆ ಥರ ಮಾಡಿರ್ತಾರಂತೆ. ನಾವು ಇಲ್ಲಿ ಮಲ್ಲೇಶ್ವರಮಲ್ಲಿ ಎಲ್ಲಿತ್ತು ನಮ್ಗೆ ಗೊತ್ತಾಗಿಲ್ಲ, ನೋಡೋಕ್ಕಾಗಿಲ್ಲ, ನಮ್ಮದು ಟೈಮ್ ಆಗೋಗಿತ್ತು. ಸೊ ನಾವು ಬಂದಿದ್ದ ತಕ್ಷಣ ಏನು ಮಾಡಿದ್ವಿ ಅಂತಂದರೆ, ದೇವಸ್ಥಾನ ಒಳಗಡೆನೂ ಹೋಗಿಲ್ಲ ಗೈಸ್. ಫಸ್ಟು ಬಂದಿದ್ದ ತಕ್ಷಣವೇ ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ತಿನ್ನೋಕೆ ಹೋಗ್ಬಿಟ್ವಿ. ನಾವು ಇವಾಗಲೇ ಅಲ್ಲ, ಆವಾಗಿಂದನೂ ಅಷ್ಟೇ. ದೇವಸ್ಥಾನಗಳಲ್ಲಿ ಫಸ್ಟ್ ಪ್ರಸಾದ ಏನಾದರೂ ಕೊಟ್ಟರೆ ನಾವು ಫಸ್ಟ್ ಪ್ರಸಾದಕ್ಕೆ ಹೋಗ್ತೀವಿ. ಪ್ರಸಾದ ಮಾತ್ರ ಡಿಫ್ರೆಂಟಾಗಿತ್ತು ಗೈಸ್. ಅವರೆಕಾಯಲ್ಲಿ ಅನ್ನ ಥರ ಮಾಡಿದರು, ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿನ್ಕೊಂಡು ನೆಮ್ಮದಿಯಾಗಿ ಆಮೇಲೆ ನಾವು ಫುಲ್ಲು ಏನೇನೈತೆ ಕಾಸ್ಟ್ಯೂಮ್ಸ್ ಎಲ್ಲ ನೋಡ್ಕೊಂಡು ಹೆಣ್ಮಕ್ಳದ್ದು. ಆಮೇಲೆ ಇವನೊಬ್ಬನು ಸಿಕ್ಕಿದ ಗೈಸ್, ಅವ್ನು ಸ್ವಲ್ಪ ಕಿರಿಕಿರಿ ಮಾಡಿಕೊಂಡು ಎಲ್ಲ ಜಾತ್ರೆ ಏನೇನಾಯಿತು ಎಲ್ಲ ನೋಡ್ಕೊಂಡು ಆಮೇಲೆ ನಾವು ದೇವಸ್ಥಾನ ಒಳಗಡೆ ಹೋದ್ವಿ ಗೈಸ್. ಹೇಗಂದರೆ ಗೈಸ್, ಪ್ರತಿಯೊಂದು ಅಂಗಡಿ ಹತ್ರನೂ ಒಯ್ತೀವಿ, ನೋಡ್ತೀವಿ. ಆಮೇಲೆ ಹೆಂಗೆ ಅಂತಂದರೆ, ಸುಮ್ಮನೆ ಹೋಗೋದು, ಅಂಕಲ್ ಇದೆಷ್ಟು ಅದೆಷ್ಟು ಅಂತ ಕೇಳೋದು. ಆಮೇಲೆ ತಗೊಳ್ಳಲ್ಲ ಗೈಸ್, ಬೇರೆ ನಾವು ನೋಡೋರು ಮಾತ್ರ ತಗೊಳ್ಳೋರಲ್ಲ. ಸೊ ನೋಡ್ಕೊಂಡು ಪ್ರತಿಯೊಂದೂ ಆ ರೇಟಿಂಗ್ ಅಂದರೆ ಸುಮ್ಮನೆ ಅವ್ರನ್ನ ಇರಿಟೇಟ್ ಮಾಡಬೇಕು ಅಂತಲ್ಲ. ಸೊ ನಮಗೂ ಇದ್ರ ಪ್ರೈಸ್ ಎಷ್ಟು ಅದ್ರ ಪ್ರೈಸ್ ಎಷ್ಟು ಅಂತ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿಯಲ್ಲಿ ಹೋಗಿ ತಿಳ್ಕೊಂಡು ಹಾಗೆ ಕೇಳಿಕೊಂಡು ನಾವು ಫುಲ್ಲುವರೆಗೂ ಹೋಗೋಣ ಏನೇನೈತೆ ಅಂತ ನೋಡೋಕ್ಕೆ ಅಂತ ಹೋದ್ವಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸವ್ರೆ ಈ ಬಲೂನ್ಸ್ನೆಲ್ಲ ನೋಡಿದಾಗ ನಾವು ನೋಡ್ದಂಗೆ ಅನ್ನಿಸ್ತು. ಯಾಕಂತಂದರೆ ಆ ಚಿಕ್ಕ ವಯಸ್ಸಲ್ಲಿ ನಾವು ಹಾಗೆ ಅಲ್ವಾ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಹೆಣ್ಮಕ್ಳು ಇಲ್ಲಿ ತುಂಬ ಪ್ರೈಸ್ ಕಡಿಮೆ ಗೈಸ್. ಯಾಕಂತಂದರೆ ಜಾತ್ರೆ ಅಂದ್ರೇ ಕಡಿಮೆ ಪ್ರೈಸ್ ಇರುತ್ತೋ ಅಂಥದ್ರಲ್ಲಿ ಇಲ್ಲಿ ತುಂಬ ಎಲ್ಲ 100 ರೂಪೀಸ್ ಒಳಗಡೆ ಇತ್ತು ಕಾಸ್ಮೆಟಿಕ್ಸ್ ಎಲ್ಲ. ಆದ್ರೂ ನಮ್ಮ ಹೆಣ್ಮಕ್ಳು ಗೋಜಾಡ್ತಾರಲ್ವ, ಎಷ್ಟು ಅವರ್ ಒಂದು ಪ್ರಾಡಕ್ಟ್ಗೋಸ್ಕರ, ಒಂದು ವಸ್ತುಗೋಸ್ಕರ 1 ಅವರ್ ಗೋಜಾಡ್ತಾರೆ. ಅದೊಂಥರ ತುಂಬ ಚೆನ್ನಾಗಿರುತ್ತೆ ಗೈಸ್. ಅಂಗಡಿಗಳಲ್ಲಿ ಹೋದಾಗ ಅದು ನೋಡೋದು, ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ, ಹೆಂಗಿರುತ್ತೆ, ಸೆಟ್ ಆಗುತ್ತಾ ಇಲ್ವಾ, ಅವನ್ನೆಲ್ಲ ನೋಡಿದಾಗ ಒಂಥರ ವೈಬೇ, ಜಾತ್ರೆ ವೈಬ್ಸೇ ಬೇರೆ ಗೈಸ್. ಅಷ್ಟು ಖುಷಿನ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವೇ ಹೋಗ್ತೀವಲ್ಲ ನೋಡೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಬೊಂಬೆಗಳನ್ನ ಪ್ರತಿಯೊಂದು ಏನೇನು ಬೇಕು ಎಲ್ಲನೂ ಇತ್ತು ಗೈಸ್. ಆಮೇಲೆ ಹಂಗೆ ನಮ್ಮ ಶೈಲ ಇದೊಂದು ಟ್ರೈ ಮಾಡೋಣ ರಿಂಗ್ಸ್ ಅಂತ ಹೇಳಿದ್ಲು. ಸರಿ ಅಂತ ನಾವು ಟ್ರೈ ಮಾಡೋಕ್ಕೆ ಹೋದ್ವಿ. ನಮ್ಮ ಅದೃಷ್ಟ ಚೆನ್ನಾಗಿದ್ದಿಲ್ಲ, ಒಂದು ಬಿದ್ದಿಲ್ಲ ಗೈಸ್. ಆದಮೇಲೆ ಮೇಲೆ ಬಿತ್ತು. ಅವ್ರಿಗೂ ಒಂದು ಲಾಭ ಬೇಕಲ್ವ ಟ್ರಿಕ್ಸು. ಸೊ ಬೀಳೋಕ್ಕಾಗೇ ಇಲ್ಲ, ಅದು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಅವಳಂತೂ 50 ರೂಪಾಯಿ ಹೋಯ್ತೆ ಅಂತ ಅನ್ಯಾಯವಾಗಿ ಅಂತೂ ಎಷ್ಟು ಫೀಲ್ ಆಗಿಬಿಟ್ಟಿದ್ಲು. ಸೊ ಅವಳನ್ನ ಸಮಾಧಾನ ಮಾಡಿಕೊಂಡು ಸೊ ನಾವು ಹಿಂದೆ ಹೊರಟ್ವಿ. ನೋಡಿ ಎಷ್ಟು ಜನ ಅವರು ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಎಲ್ಲರೂ ಕಡಲೆಕಾಯಿ ಪರಿಷೆ ನೋಡೋಕ್ಕೆ ಬಂದಿದ್ದರು. ನೋಡಿ ಬಳೆನ ಫುಲ್ಲು ಲೈಟಿಂಗ್ಸ್ಗೆ ಫುಲ್ಲು ಅಲ್ಲಿ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೋ ಅನಿಸುತ್ತೆ. ನೋಡಿದ್ದೆಲ್ಲ ತಗೋಬೇಕು ಅನಿಸ್ತಾ ಇರುತ್ತೆ ಗೈಸ್. ಆದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಬಳೆಗಳು ಮತ್ತು ಕೆಲವೊಂದು ಚೈನು ಎಲ್ಲನೂ 200 ರೂಪೀಸ್ ಒಳಗಡೆ ನಾನು ನನ್ನ ಫ್ರೆಂಡು ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ ಗೈಸ್ ದೇವಸ್ಥಾನ ಒಳಗಡೆ. ಇನ್ನೇನು ಹೋಗೋ ಟೈಮಲ್ಲಿ ನಾವು ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು, ನಮಗೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಕಡೆಯಿಂದನೇ ಆ ಥರ ಅಂದ್ಕೊಂಡು ಹೋದ್ವಿ ಗೈಸ್. ಒಂದು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಹೋಗಿದ ತಕ್ಷಣ ದೇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತಂದರೆ ನಿಜವಾಗ್ಲೂ ಆ ವೈಬೇ ಬೇರೆ ಗೈಸ್. ದೇವಸ್ಥಾನ ಒಳಗಡೆ ಹೋದ್ಮೇಲೆ ಅಂದರೆ
ಒಂಥರ ನೆಮ್ಮದಿ ಪೀಸಾಗಿ ಅನಿಸುತ್ತೆ ನೋಡಿ. ದೇವ್ರನ್ನ ಮಾತ್ರ ಸಕ್ಕತ್ತಾಗಿ ಅಲಂಕಾರ ಮಾಡಿದರು ಗೈಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀವೇ ನೋಡಿ. ಒಂಥರ ಗೋಲ್ಡ್ ಕಲರಲ್ಲಿ ಆ ವೈಬ್ ಒಂಥರ ಎಷ್ಟು ನೆಮ್ಮದಿ ಕೊಡುತ್ತೋ. ಹಾಗೆ ನಾವು ನಂದಿ ವಿಗ್ರಹ ಹತ್ರ ಬಂದುಬಿಟ್ವಿ. ಇದು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ನಮಗೂ ಲೇಟ್ ಆಗೋಗಿತ್ತು ಗೈಸ್, ಮಳೆ ಬರೋ ಥರ ಇತ್ತು. ಸೊ ನಾವು ಒಂದು ದೇವ್ರ ಫೋಟೋ ತಗೊಂಡು ಮನೆಗೆ ಹೋಗಬೇಕು, ನಾನು ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮಳೆ ಬರ್ತಾಯಿತ್ತು. ಸೊ ಹಾಗೆ ನಾವು ಹೊರಟ್ವಿ. ಯಾಕಂತಂದರೆ ಆಮೇಲೆ ಮನೆಗೆ ಲೇಟಾಗಿ ಹೋದರೆ ಬೈತಾರಲ್ವ, ಅದಕ್ಕೋಸ್ಕರ. ಸರಿ ಗೈಸ್, ಮುಂದೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.